ಮತ್ತೆ ಇವಾಗ ನೀವು ಹೇಳಿದ್ರಲ್ಲ, ನೀವು ಕೇಳಬಾರ್ದು ಅಂತ ಯಾವ ರೀತಿ ಹೇಳಿದ್ರೆ ನೀವು ಒಂದು ಕರ್ನಾಟಕ ಗಾಡಿನ K25G0719 ಈ ಗಾಡಿನ ಆನೇಕಲ್ ಪ್ಲೇಸ್ ತಗೊಳ್ರಪ್ಪ. ಲೈವ್ ಆನೇಕಲ್ ಪ್ಲೇಸ್ ತಗೊಂತಿದ್ದೀವಿ, ಕೇಳೋಣ. ಅನ್ನೋದು ನಿಮಗೆ ಆಫ್ ಮಾಡಲ ನಾನು ಲೈವ ಸಮಯ ಪಬ್ಲಿಕ್ ಅವರು ಕೇಳಿದಾಗ ಸ್ಪಂದಿಸಿ, ಅರ್ಥ ಆಯ್ತಾ? ಸ್ಪಂದಿಸೋದು ನಿಮ್ಮ ಕರ್ತವ್ಯ, ಅರ್ಧ ಕರ್ತವ್ಯ. ನೀವು ಯಾರು ಅಂದರೆ ನೀವು ಈನಿ ಬರಮಲ್ಲಿ ಇದ್ದೀರಾ, ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾಡಿ, ಅರ್ಥ ಆಯ್ತಾ? ನೀವು ಸ್ಟೇಟ್ ಟು ಸ್ಟೇಟ್ ಹೋಗಿದ್ದೀರಾ, ನೀವು ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಹೋಗಿದ್ದೀರಾ. ಒಂದು ಪರ್ಮಿಷನ್ ಅನ್ನೋದು ಇದೆ. ಡಿಸ್ಟ್ರಿಕ್ಟ್ ಗಾಡಿ ದಾಟಬೇಕಂದ್ರೆ 25 ಇದ್ದು ಗಾಡಿ ಅಲ್ವಾ? ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಹೋದಾಗ ನಿಮ್ಮ ಹತ್ರ ಪರ್ಮಿಷನ್ ಲೆಟ್ರು ನಿಮ್ಮ ಹತ್ರ ಇರಬೇಕು, ಲಾಂಗ್ ಬುಕ್ ನಿಮ್ಮ ಹತ್ರ ಇರಬೇಕು. ಎರಡು ಇದೆಯಾ? ಲಾಂಗ್ ಬುಕ್ ಇದೆಯಾ? ತೋರಿಸಿ ಸರ್. ಲಾಂಗ್ ಬುಕ್ ಎಷ್ಟು ನೋಡಿರಿ, ಎಲ್ಲಿಂದ ಹೋಗಿಸಿ ಬನ್ನಿ. ಅವ್ರ ಬಸ್ ಯಾರು ಅಲ್ಲ, ನೀವು ಕೇಳೋದು ರೀತಿ ಇಲ್ಲ ಸರ್. ಬನ್ನಿ ಸರ್. ಯಾರು ಯಾರಿದ್ದೀರಪ್ಪ? ವಿಡಿಯೋ ರೆಕಾರ್ಡ್ ಆಗ್ತದೆ. ವಿಡಿಯೋ ಆನ್ಲೈನ್ ಲೈವ್ ಬನ್ನಿ ಕೇಶವಮೂರ್ತಿ. ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಎಲೆಕ್ಷನ್ ನಿಮಿತ್ತ ಹೋಗ್ತಾ ಇದ್ರೆ ಇವತ್ತು KA25G0719 ಗಾಡಿ ನಂಬರು ಸ್ಟೇಟ್ ಅಂದರೆ ಜಿಲ್ಲೆ ಟು ಜಿಲ್ಲೆ ಹೋಗಿತ್ತು ಗಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕರ್ನಾಟಕ ಸರ್ಕಾರ ಆಗ್ತಿದೆ. ಅದಕ್ಕೆ ಡ್ರೈವರ್ ಅವರಿಬ್ಬರು ಪ್ರೆಸರ್ ಇರಲಿಲ್ಲ. ಹಾಗಾಗಿ ಏನು ಸ್ವಾಮಿ ಇದನ್ನಂತ ನಾವು ಕೇಳಿದ್ರಿ. ನೀವ್ಯಾರ್ರೀ ಕೇಳೋದಕ್ಕೆ ಅಂದರು. ನಾನೊಬ್ಬ ಪಬ್ಲಿಕ್ ಅಂತ ಹೇಳಿದ್ದೀನಿ, ವಿಡಿಯೋ ಆಗಿದೆ, ಪಬ್ಲಿಕ್ ಅಂತ ಹೇಳಿದ್ದೀನಿ. ಈಗ ಈ ಗಾಡಿಗೆ ಜಿಲ್ಲೆ ಟು ಜಿಲ್ಲೆ ಹೋಗೋದಕ್ಕೆ ಪರ್ಮಿಷನ್ ಲೆಟ್ರ್ ಮತ್ತು ಲಾಗ್ ಬುಕ್ ಇದೆಯಾ ಅಂತ ಕೇಳಿದರೆ ಲಾಗ್ ಬುಕ್ ಇದೆ ಅಂತ ಹೇಳಿದ್ದಾರೆ. ಲಾಗ್ ಬುಕ್ಕಲ್ಲಿ ಎಂಟ್ರಿ ಆಗಿದೆಯಾ, ಎಲ್ಲಿಂದ ಎಲ್ಲಿಗೆ ಬಂದಿದ್ದು, ಯಾವುದು ಇದು ಗಾಡಿ? ಎಲ್ಲಿ ಸರ್, ಎಲ್ಲಿದೆ ಸರ್ ಇದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿದ್ದು ಸರ್? ಧಾರವಾಡ. ನೀವು ಹೋಗಿದ್ದಿದ್ದು ಎಲ್ಲಿಗೆ ಸರ್? ಬೆಂಗಳೂರಿಗೆ ಹೋಗಿದ್ದು. ಧಾರವಾಡದಿಂದ ಬೆಂಗಳೂರಿಗೆ ಪರ್ಮಿಷನ್ ಇತ್ತು ಸರ್? ಬನ್ನಿ ಕೇಳೋಣ. ಅವ್ರೇನು ಅಧಿಕಾರಿ ಆಗಿದ್ದಾರೆ ಸರ್? ಸೂಪರ್ಡೆಂಟ್ ಸರ್. ಸರ್ ಎಲ್ರಿ ಸ್ವಾಮಿ ಎದ್ದೇಳ್ತಾ ಇಲ್ಲ ಸರ್. ನಮಸ್ಕಾರ. ಗ್ಲಾಸ್ ಅಂತ ಆನ್ ಮಾಡಿಪ್ಪ. ಪರ್ಮಿಷನ್ ಇದೆ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ಬುದ್ಧಿಯಾಳ. ನಮಸ್ಕಾರ ಸರ್. ಈಗ ನಮ್ಮ ಜಿಲ್ಲೆ ಟು ಜಿಲ್ಲೆ ಹೋಗೋದಕ್ಕೆ ಮತ್ತೆ ನಿಮಗೆ ಪರ್ಮಿಷನ್ ಅದು ಒಂದು ಬೇಕಲ್ವ ಸರ್? ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾಗಿದೆ ಸರ್? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನಾಗಿದೆ ಸರ್? ಸರ್ ನೀವೇನಾಗಿದೆ ಸರ್? ವರ್ಗಾವಣೆ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಅದರಿಂದ. ಇಲ್ಲ ಅವ್ರು ಹೇಳಿ ಜಿಲ್ಲೆ ಟು ಜಿಲ್ಲೆಗೆ ವರ್ಗಾವಣೆಗೆ ಗಾಡಿ ತೊಗೊಂಡೋಗಿಲ್ಲ ಹೇಳಿ. ಅವ್ರನ್ನ ನಾವು ಕೇಳೋಣ. ಯಾಕಂದರೆ ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಸಾವಿರಾರು ಜನ ನೋಡ್ತಾರೆ. ಯಾಕಂದರೆ ಇದು KRS ಪಕ್ಷದ ಕಾರ್ಯಕರ್ತರಾಗಿ ನಾವು ಸೈನಿಕರಾಗಿ ಕೇಳ್ತಾ ಇದ್ದೀರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾಡಿ ಇದು ಸಾರ್ವಜನಿಕರ ಗಾಡಿ. ಅಂದರೆ ಪೆಟ್ರೋಲು ಡೀಸೆಲ್ ಆಗಿರ್ಬೋದು ನಮ್ಮದು, ಮತ್ತು ಗಾಡಿ ಸರ್ಕಾರದ್ದು ಅಂದರೆ ನಮಗೆ ಸೇರೋದು ಲೆಕ್ಕಕ್ಕೆ ಬರುತ್ತೆ. ನೀವು ಸೂಪರ್ಡೆಂಟ್ ಆಗಿದ್ದೀರಾ. ಹೆಸರೇನು ಹೇಳಿದವರು? ಮಧ್ಯ. ನೀವು ಹಂಗಾಗಿ ಸರ್ ನಿಮ್ಗೆ ನಮ್ಮ ಜಿಲ್ಲೆ ಟು ಜಿಲ್ಲೆ ಹೋಗೋದಕ್ಕೆ ನಿಮ್ಗೊಂದು ಪರ್ಮಿಷನ್ ಆಗಲಿ ತೊಗೊಬೇಕಾಗ್ತದೆ. ಅದರೊಳಗಡೆ ಮಾತ್ರ ಗಾಡಿ ಇರಬೇಕು ಅಂತಿದೆ. ನೀವು ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ದೀರಾ. ಬೆಂಗಳೂರಿಗೆ ಹೋಗಿ ಬರೋದು ಎಷ್ಟು ಮಾತ್ರ ಸಮಂಜಸ, ಮತ್ತು ಲಾಗ್ ಬುಕ್ ಏನಿದೆಯೋ ಅದನ್ನ ತೋರಿಸಿ, ಮತ್ತು ನೀವು ಪರ್ಮಿಷನ್ ತೊಗೊಂಡಿರೋ ಲೆಟ್ರ್ ಕೊಟ್ಟರೆ ನಾವು ಹೊರಡ್ತೀವಿ ಸರ್. ನಾವು KRS ಪಾರ್ಟಿಯವರು, ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ, ನಮ್ಮ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅಂತ, ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ, ನಮ್ಮ ನವೀನ್ ಅಂತಿದ್ದಾರೆ, ಸಂದೀಪು ಮತ್ತು ನಮ್ಮ ಕೇಶವಮೂರ್ತಿ, ಎಲ್ಲ KRS ಸೈನಿಕರು ನನ್ನೂ ಸೇರಿಸಿದ್ದೀರಿ. ಹಾಗಾಗಿ ಏನು ವಿಷಯ, ಯಾಕೆ ಗಾಡಿ ಅಲ್ಲಿವರೆಗೂ ಹೋಗಿತ್ತು ನಮ್ಗೆ ಅದನ್ನ ತಿಳಿಸ್ಕೊಟ್ರೆ ನಾವು ಖುಷಿಯಾಗಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಸರ್. ನಿಮ್ಮ ಗಾಡಿ ಅಲ್ಲಿಂದ ನೋಡ್ಕೊಬಂದ್ರಿ. ಹಾಂ ಸರ್. TCMSಗೆ ಹೋಗಿ ಹೇಳಿ ಸರ್. ಹಾಂ, ವರ್ಗಾವಣೆಗೆ
ಸರ್ ವರ್ಗಾವಣೆಗೆ ಹೋಗಿದ್ದು ಸಂತೋಷ. ನಾವು ಇಲ್ಲಿಂದ ಹೌದಲ್ಲ ಸರ್, ಆಫೀಸ್ ಥ್ರೂ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲಿ ಪರ್ಮಿಷನ್ ಲೆಟ್ರ್ ಅಂತ ಒಂದು ಕೊಡ್ತಾರೆ ಸರ್. ಜಿಲ್ಲೆ ಟು ಜಿಲ್ಲೆಗೆ ಹೋಗ್ಬೇಕಂದ್ರೆ ನಿಮ್ಮ ಗಾಡಿ ದಾಟಂಗಿಲ್ಲ ಸರ್. ಈಗ ನಿಮಗೆ ಹೋಗ್ಬೇಕಂದ್ರೆ ನಿಮ್ಗೆ ಬೇರೆ ಬತ್ತೆಗಳು ಬರುತ್ತೆ, ಆ ಬತ್ತೆಗಳಲ್ಲಿ ಹೋಗಬೇಕಾಗುತ್ತೆ. ನೀವು ಸರ್ಕಾರಿ ಗಾಡಿನ ಇಲ್ಲಿಂದ ಎಲ್ಲಿ ಧಾರವಾಡಲ್ಲಪ್ಪ ನಿಮ್ಗೆ ಧಾರವಾಡದಿಂದ 400 ಕಿಲೋಮೀಟ್ರ್ ಅಂದರೆ ಸರ್ಕಾರಿ ಗಾಡಿ ಖರ್ಚು ಡೀಸೆಲ್ಲು ಸರ್, ಡ್ರೈವರ್ದು ಬಿಡಿ ಆ ಸಂಬಳ ಬರುತ್ತೆ. 400 ಕಿಲೋಮೀಟ್ರ್ ಅಂದರೆ ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಬಂದ್ರೂ ಎಷ್ಟು ಲೀಟ್ರ್ ಸರ್? 40 ಲೀಟ್ರ್ ಡೀಸೆಲ್ ಅಂದರೆ ಕೂಡ ಹತ್ರ 8,000 ರೂಪಾಯಿ ಡೀಸೆಲ್ ಅಂದರೆ ಯಾರ್ದು ಸರ್ ದುಡ್ಡು? ನಮ್ಮದೇ ಅಲ್ವಾ ಸರ್? ದುಡ್ಡು ನಮ್ದಲ್ವ, ಸಾರ್ವಜನಿಕರದಲ್ವ ಸರ್? ತೆರಿಗೆ ಹಣ ಅಲ್ವಾ? 8,000 ರೂಪಾಯಿ ಬಿಲ್ ಮಾಡಿ ನಮ್ಮ ಸ್ವಂತ ಅಂದರೆ ನಮ್ಮ ಸರ್ಕಾರಿ ಗಾಡಿನ ತೊಗೊಂಡೋದು ಎಷ್ಟು ಸಾಥ ಸಮಂಜಸ? ನಿಮ್ಮ ಹತ್ರ ಪರ್ಮಿಷನ್ ಲೆಟ್ರ್ ಆಗಲಿ ಇಲ್ಲ ಲಾಗ್ ಬುಕ್ಕಲ್ಲೇ ಬರೆದಿದ್ರೆ ಕೊಡಿ ಸರ್, ನಾವು ನೋಡಿಬಿಟ್ಟು ತೋರಿಸ್ತೀರಿ ಜನಕ್ಕೆ, ನಾವು ಹೊಟ್ಬಿಡ್ತೀರಿ ಸರ್. ಅದು ಬಿಟ್ಟರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅಷ್ಟು ಲಾಂಗ್ ಗಾಡಿ ಹೋಗ್ಬೇಕಾದ್ರೆ ನಿಮ್ಗೆ ಕೊಡ್ಬೇಕಲ್ಲ ಸರ್ ನಿಮ್ಮ ಅಧಿಕಾರಿಗಳು? ನೀವು ಹೋಗ್ತಾ ಇದ್ದೀರಾ ಮತ್ತೆ ಸರ್ಕಾರಿ ಗಾಡಿನ ನಾವು ತಗೊಂಡು ಹೋಗ್ಬೇಕಾರಪ್ಪ, ಮಧ್ಯದಲ್ಲಿ ಯಾರಾದರೂ ಹಿಡಿಬಹುದು, ತಗೊಂಡೋಗಿ ಪರ್ಮಿಷನ್ ಅಂತ ಕೊಟ್ಟಿಲ್ವಾ? ಒಂದು ಸೆಕೆಂಡ್ ಸರ್, ಪರ್ಮಿಷನ್ ಲೆಟ್ರ್ ಗಾಡಿಯಲ್ಲಿ ಇಲ್ಲದೆ ಗಾಡಿ ಆಚೆ ಹೋಗ್ಬಾರ್ದು ಅಂತ ಇದೆಯಾ ಇಲ್ವಾ ಸರ್? ಸುತ್ತೋಲೆ ಸರ್, ಸರ್ಕಾರಿ ಸುತ್ತೋಲೆಗಳಿಗೆ ಬೆಲೆ ಕೊಟ್ಟರೆ ಏನಿದೆ ಅಂತೇಳಿ ಸರ್. ದಯವಿಟ್ಟು ಜನ ನೋಡ್ತಾ ಇದ್ದಾರೆ, ನೀವು ಪರ್ಮಿಷನ್ ಲೆಟ್ರ್ ಅಂದರೆ ಲಾಗ್ ಬುಕ್ ಆಗಲಿ ನಿಮ್ಮ ಪರ್ಮಿಷನ್ ಲೆಟ್ರ್ ಆಗಲಿ ಇಲ್ಲದೆ ಜಿಲ್ಲೆ ಟು ಜಿಲ್ಲೆಗೆ ಹೋಗಲೇಬಾರ್ದು ಅಂತ ಗಾಡಿ ಇದೆಯಲ್ಲ ಸರ್. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಿರಲಿ, ಜಿಲ್ಲೆ ಟು ಜಿಲ್ಲೆ ಗಾಡಿ ಹೋಗ್ಬಾರ್ದು ಅಂತಿದೆ. ಬೆಂಗಳೂರವರೆಗೂ ನೀವು ಹೋಗಿದ್ದೀರಾ ಅಂದರೆ ನಿಮಗೆ ಏನಕ್ಕೆ ಇಷ್ಟೊಂದು ಧೈರ್ಯ, ಬಂಡ ಧೈರ್ಯ? ಡ್ರಿಂಕ್ಸ್ ಮಾಡಿದ್ದೀರಾ ಮತ್ತೆ ಯಾಕೆ ಇದು ಗಾಬರಿ ಆಗ್ತಾ ಇದ್ದೀರಾ? ಗಾಬರಿ ಏನಾಗಿಲ್ಲ ಸರ್, ಅಲ್ಲ ಗಾಬರಿ ಅಲ್ಲ, ನೀವು ಅಷ್ಟು ದೂರ ಹೋಗಿ ಬಂದಿದ್ದೀರಾ. ಡ್ರಿಂಕ್ಸ್ ಮಾಡಿದ್ರೋ ಇಲ್ವಾ ನಮಗೆ ಗೊತ್ತಿಲ್ಲ, ಯಾಕಂದರೆ ಅದನ್ನ ಹಾಸ್ಪಿಟ್ಲಿಂದಾನೇ ಇದು ಮಾಡಬೇಕಾಗ್ತದೆ. ಈಗ ನಮಗೆ ಫೋನ್ ಮಾಡಿಬಿಟ್ಟು ಕೊಡ್ರಿ ಗಾಡಿ ಸರೆಂಡರ್ ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಈಗ ನೀವು ಗಾಡಿನ ತೊಗೊಂಡೋಗೋದು ತಪ್ಪಲ್ಲ ಸರ್? ಅಲ್ಲ ತಪ್ಪ ಅಲ್ವಾ ಸರ್? ಕರೆಕ್ಟಾಗಿ ಒಪ್ಕೊಂಬಿಡಿ. ನೀವು ಲಾಂಗ್ ಬುಕ್ಕಲ್ಲಿ ತೋರಿಸಿ ಸರ್, ಎಲ್ಲ ಪರ್ಮಿಷನ್ ಇರುತ್ತೆ ತೋರಿಸಿ ಸರ್. ID ಕಾರ್ಡ್ ತೊಗೊಳ್ಳಿ ಫಸ್ಟ್ ಒಂದ್ಸರಿ. ನಿಮ್ಮೊಂದು ಐಡೆಂಟಿ ಕಾರ್ಡ್ ತೋರಿಸಿ ಸರ್, ನಿಮ್ಮ ID ಕಾರ್ಡ್, ನಿಮ್ಮದು ಗೌರ್ಮೆಂಟ್ ಸ್ಟಾಫ್ದು ಕೊಡಿ ಸರ್, ತೋರಿಸಿ ಸರ್ ನೀವೇನಾಗಿದ್ದೀರಾ ಅಂತ. ಇಲ್ಲ ವಿಸಿಟಿಂಗ್ ಕಾರ್ಡ್ ಇದ್ದರೆ ಕೊಡಿ, ಇಲ್ಲ ಐ ಡಿ ಕಾರ್ಡ್ ಇಟ್ಕೊಂಡ್ಲೇಬೇಕು. ಇಟ್ಕೊಂಡಿಲ್ಲ ತೋರಿಸಿ ಸರ್. ಸರ್ ನಮಗೆ ತೋರಿಸ್ಬೇಕು, ನಾವೇ ಸರ್ ಮಾಲೀಕರು, ಸಾರ್ವಜನಿಕರೇ ಮಾಲೀಕರು ಸರ್, ಗೌರ್ಮೆಂಟ್ ಅಲ್ಲ ಸರ್. ಗೌರ್ಮೆಂಟ್ ಅಂದ್ರೆ ಏನು ಸರ್? ಸಾರ್ವಜನಿಕರು ಸರ್ ಅಲ್ವಾ ಸರ್ ಗೌರ್ಮೆಂಟು? ID ಕಾರ್ಡ್ ಕೊಡ್ತಾರೆ, ಕೊಡಿ ಸರ್. ನೋಡಿ ವೀಕ್ಷಕರೇ, ಆನೇಕಲ್ ಪೇಜ್ ಯಾವುದು ನೋಡಿ ವೀಕ್ಷಕರೇ, ಇದು ನಮ್ಮ ಸರ್ಕಾರದಲ್ಲಿ ಸರ್ಕಾರಿ ನಮ್ಮ ಗೌರ್ಮೆಂಟಲ್ಲಿ ವಿಧಾನಸೌಧದಲ್ಲಿರೋರು ಇದನ್ನ ಏನು ಇಂಪ್ಲಿಮೆಂಟ್ ಆಗಿದೆಯಲ್ಲ, ಇಂಪ್ಲಿಮೆಂಟ್ನ ಮಿಸ್ಯೂಸ್ ಮಾಡ್ಕೊಂಡವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ನೀವೆಲ್ಲಕ್ಕೂ ಬೇಕಾದ್ರೆ ಅಣ್ಣ ಹಿರಿಯಣ್ಣ ಪರ್ಮಿಷನ್ ತೋರಿಸಿ, ಇಲ್ಲ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿ ಸರ್. ಏನು ಮಾಡಲ್ಲ, ನಾಳೆ ನಿಮ್ಮ ಗಾಡಿ ಮೇಲೆ ನಿಮ್ಮ ಮೇಲೆ ನಾವು ಕೇಸ್ ಹಾಕ್ತಿವಿ. ವಿತೌಟ್ ನೀವು ಜಿಲ್ಲೆಯಿಂದ ಜಿಲ್ಲೆ ಗಾಡಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಆದ್ರೆ ನಿಮ್ಮ ಇದೆ ಅಂತ ಹೇಳಿದ್ರಲ್ಲ, ಕೊಡಿ. ಆಫ್ ಮಾಡಿ ಅಣ್ಣ ಗಾಡಿ, ಇಲ್ಲ ನೀವು ಕೊಡ್ಬೇಕಾಗುತ್ತೆ. ನೀವು ಒಂದು ಡ್ರೈವರ್ ಆಗಿ ನೀವು ಯೂನಿಫಾರ್ಮ್ ಹಾಕಿಲ್ಲ, ಇನ್ನು ಅದು ಮಾತಾಡಬೇಕಾಗುತ್ತೆ. ಒಂದು 2 ನಿಮಿಷ ಅಣ್ಣ, ದಯವಿಟ್ಟು ಒಂದು ಐಡೆಂಟಿ ಕಾರ್ಡ್ ಕೊಡಿ ಅಣ್ಣ. ಸರ್ ನೀವೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಆಗಿದ್ರೆ ನಿಮ್ಮ ಐಡೆಂಟಿ ಕಾರ್ಡ್ ಕೊಡಿ. ನನಗೆ ಒಂದು ಅನುಮಾನ, ಅಲ್ಲ ನನಗೊಂದು ಅನುಮಾನ ಆಗಿದೆ, ನೀವು ಸ್ಟಾಪ್ ಅಲ್ಲ ಅಂತ. ಇದೇನೋ ಮೋನ್ ಯೂಸ್ಗೆ ಹೋಗಿದೆಯಾ ಗಾಡಿ ಅಂತ ನಮ್ಗೊಂದು ಅನುಮಾನ ಆಗಿದೆ. ದಯವಿಟ್ಟು ಒಂದು ಐ ಡಿ ಕಾರ್ಡ್ ತೋರಿಸಿ ಸರ್ ಪ್ಲೀಸ್ ಸರ್. ನಾವು ಕೈಗೆ ಕೂಡ ಕೊಡಬೇಡಿ ಸರ್, ಮೊಬೈಲ್ ತೋರಿಸಿ ಸರ್. ಆ ಮೊಬೈಲ್ ತೋರಿಸಿ ಸರ್, ಇನ್ನೇನು ನಮ್ಮ ಕೈಗೆ ಕೊಡಲೇಬೇಡಿ. ನಿಮ್ದು ಯಾವುದೇ ವಸ್ತು ನಮ್ಮ ಕೈಗೆ ಕೊಡಬೇಡಿ ಸರ್. ತೋರಿಸಿ ಸರ್, ಅಲ್ಲೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ತೋರಿಸಿ ಸರ್, ಕಾರ್ಡ್ ತೋರಿಸಿ ಸರ್ ಪ್ಲೀಸ್. ನಿಮ್ಮಲ್ಲಿ ರಿಕ್ವೆಸ್ಟು ಸರ್. ಸರ್ ನಿಮ್ಮನ್ನ ಆ ಕಡೆ ತಿರ್ಸಿ ಸರ್, ಹೋದಂಗೆ ತೋರಿಸಿ ಸರ್. ಸರ್ ಕೈ ಎತ್ತಿ ಸರ್. ಸರ್ ಕರ್ನಾಟಕ ಶರೀಫ್ ಬೂದಿಯಾಳ, ಪ್ರಥಮ ದರ್ಜೆ ಸಹಾಯಕರು, ಯಾವುದಿದು ಫಾರೆಸ್ಟ್ ಡಿಪಾರ್ಟ್ಮೆಂಟು. ಸರ್ ನಿಮಗೆಲ್ಲ ಗಾಡಿ ಕೊಡ್ತಾರೆ ಸರ್? ನಿಮ್ಗಿರಲ್ವಲ್ಲ ಸರ್ ಗಾಡಿ? ಸರ್ ನಿಮ್ಗೆ ಗಾಡಿ ಬರಲ್ವಲ್ಲ ಸರ್? ನಿಮ್ಗೆ ಅಲರ್ಟ್ ಆಗಲ್ಲ ಸರ್ ಗಾಡಿ? ನಿಮ್ಮ ಗಾಡಿನೇ ಅಲರ್ಟ್ ಆಗಲ್ಲ, ಅದು ಹೆಂಗೆ ಸರ್ ಗಾಡಿ ಅಲರ್ಟ್ ಆಯಿತು? ನಿಮ್ಮ ಗಾಡಿ ಕಳಿಸಿದ್ರು ಕೂಡ ಜಿಲ್ಲೆಗೆ ಹೋಗಂಗಿಲ್ಲ, ಜಿಲ್ಲೆ ಟು ಜಿಲ್ಲೆ ಇಲ್ಲ. ನಿಮ್ಮ ಗಾಡಿನೇ ಕೊಡಂಗಿಲ್ಲ. ನೀವು ಗಾಡಿ ಯೂಸ್ ಮಾಡಿದ್ದೀರ ಅಂದ್ರೆ ನೀವು ಅವ್ರೇನಾಗಿದ್ದಾರೆ ನೋಡ್ರಪ್ಪ, ಅವ್ರ ಕಾರ್ಡಲ್ಲಿ ಅವ್ರದ್ದು ಐಡೆಂಟಿ ಕಾರ್ಡ್ ಬಂದ್ಮೇಲೆ ನೋಡ್ರಿ ಸಂದೀಪ್ ಯಾರು ಅಂತ ನೋಡಿ ಒಬ್ರಿಗೆ. ದಯವಿಟ್ಟು ಸರ್
ರಿಕ್ವೆಸ್ಟ್ ಸರ್ ಪ್ಲೀಸ್ ಇಳಿದ್ಬಿಡಿ. ರಿಕ್ವೆಸ್ಟ್ ಸರ್ ಈ ಥರ ಮಿಸ್ಯೂಸ್ ಮಾಡ್ಕೊಬೇಡಿ ಗಾಡಿಗಳನ್ನ. ಮಾಡಿ 1 ಫೋನ್ ಮಾಡಿ. ದಾವಣಗೆರೆ ಕ್ಲೋಸ್ ಹೇಳಿ. ಬಂಕಾಪುರನಾ? ಬಂಕಾಪುರ ಟೋಲ್ ಸರ್, ಇಲ್ಲೇ ಬನ್ನಿ ಸರ್, ಇಲ್ಲೇ ಬನ್ನಿ. ಯಾಕೆ ಸರ್ ಈ ಥರ ನಡೀತಾ ಇದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ನೀವು ಅಧಿಕಾರಿ ಹ್ಯಾಂಡಿಕ್ಯಾಪ್ ಹಂಗಾದ್ರೆ ಸರ್ ಈಗ ನಿಮ್ಮಲ್ಲಿ ರಿಕ್ವೆಸ್ಟ್ ಸರ್ ನಿಮ್ಮಲ್ಲಿ